ಸ್ವಾಮಿಗಳೇ, ಬಹಳಷ್ಟು ಜನ ಭಕ್ತರು ನಿಮ್ಮನ್ನ ಅರಸಿ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ದಾರಿ ತೋರಿಸ್ಬೇಕು. ಬಾಲಕ, ನಿನಗೆ ಮುಂದಿನ ದಿನಗಳಲ್ಲಿ ಸಿಗುತ್ತೇನೆ. ಬಾಲಕ, ನಿಮ್ಮ ಸಮಸ್ಯೆ ನನಗೆ ಅರ್ಥವಾಯಿತು. ನೀವು ಕೇಳುತ್ತಿರುವುದು ಪ್ರಾಪಂಚಿಕವಾದಂತಹ ಈ ಸುಖ, ಸಂತೋಷ, ವೈಭೋಗಗಳು ಅಶಾಶ್ವತವಾಗಿರುತ್ತದೆ. ಇದು ಶಾಶ್ವತವಲ್ಲ. ಹಾಗಾಗಿ ಇದು ಪ್ರಾಪ್ತಿಯಾಗಬೇಕಂದ್ರೆ ಬಾಲಕ, ನೀನು ಮೊದಲು ಪ್ರಜ್ಞಾವಂತನಾಗಬೇಕು. ಪ್ರಾಪಂಚಿಕ ಜ್ಞಾನವನ್ನು ಮೊದಲು ಪಡೆಯಬೇಕು. ಅದಾದ ಮೇಲೆ ಈ ಸಮಸ್ಯೆಗೆಲ್ಲ ಪರಿಹಾರ ಇರುತ್ತೆ ಬಾಲಕ. ತಥಾಸ್ತು. ಓಂ ಪಶಾನರುದ್ರ ಸ್ವಾಮೀಜಿ. ಓಂ 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 ಓಂ ಪಶಾನರುದ್ರ ಮಗ, ದೇವಸ್ಥಾನದ ಸಿಕ್ಕಿದ್ ಬಹಳ ಅನುಕೂಲ ಆಯ್ತು ಕಣ. ಬೇಜಾರ್ ಅಂದ್ರೆ ಬೇಜಾರು ಕಣ ಮಗ. ಊರಲ್ಲಂತೂ ಕೇಳಂಗಿಲ್ಲ, ಅವಾಗ ನಂಗಿಲ್ಲ. ಇವಾಗ ಊರುಗಳು ನೀರಿನ ಸಮಸ್ಯೆ, ರೋಡಿನ ಸಮಸ್ಯೆ, ಗಬ್ಬು ಗಯಲಾಗೋಗ್ಬಿಟ್ಟಿದೆ. ರಾಜಕೀಯ ಊರ್ ಕಡೆಗೆ ಹಳ್ಳಿ ಕಡೆಗೆ ಬಂದ್ಬಿಟ್ಟು ಸಮಸ್ಯೆ ಹೇಳಕ್ ತೀರ್ತಾ ಇಲ್ಲ ಮಗ. ಏನಂಗಾಯ್ತು, ಯಾರತ್ರ ಹೋಗಿ ಕೇಳೋದು ಈ ಸಮಸ್ಯೆನ ಅಂತಲೇ ಗೊತ್ತಾಗ್ತಿಲ್ಲ. ಆ ತರ ಆಗೋಗ್ಬಿಟ್ಟಿದೆ ಊರಿನ ಸಮಸ್ಯೆ. ಅಯ್ಯೋ, ನಮ್ಮೂರಲ್ಲೂ ಅದೇ ಸಮಸ್ಯೆ. ನಾನು ಅದಕ್ಕೆ ಈ ನೆಮ್ಮದಿಗೋಸ್ಕರ ಈ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀನಿ. ನೋಡ, ಇವ್ರಿಗೆಲ್ಲ ಅದೇ ಸಮಸ್ಯೆ. ನೆಮ್ಮದಿ ಹುಡುಕೊಂಡ್ ಬಂದಿರೋರೆ. ಬನ್ನಿ, ಏನಾದ್ರು ಪರಿಹಾರ. ನಾನು ನಮ್ಮ ಊರಿಗೆ ನೆಮ್ಮದಿ ಬರ್ಲಿ ಅಂತ ಹುಡುಕ ಬಂದಿದ್ದೀನಿ ಮಗ. ನನ್ ನೆಮ್ಮದಿ ಎಲ್ಲ ವೈಯಕ್ತಿಕವಾಗಿ ನೆಮ್ಮದಿಗಿದ್ದೀನಿ. ಬಟ್ ಊರಿನ ಸಮಸ್ಯೆ ನೋಡಕ್ ಆಗ್ತಿಲ್ಲ. ಅದು ನನ್ನ ನೆಮ್ಮದಿಗೆ ಎಡ್ಸಿರೋದು. ಸರಿಯಾದ ಸ್ಕೂಲ್ಗಳಿಲ್ಲ, ಆಸ್ಪತ್ರೆಗಳಿಲ್ಲ. ಹೇಳಕ್ ಮಾತ್ರ ಗ್ರಾಮ ಪಂಚಾಯತಿ ಇರೋ ಊರು, ಮೇನ್ ರೋಡ್ ಅಲ್ಲಿ ಇರೋ ಊರು. ಆದ್ರೆ ಒಂದು ಚೂರು ಮೂಲಭೂತ ಸೌಕರ್ಯ ಏನಂತ ಇಲ್ಲ ಮಗ. ಎಲ್ಲ ತಿಂದು ಪೇಕಾಬಿಟ್ಟಾರೆ. ಕೇಳಕ್ ಹೋದ್ರೆ ನಮ್ಮನ್ನೇ ದುಶ್ಮನ್ಗಳ ತರ ನೋಡ್ತಾನೆ. ನಾನು ಸತ್ಯ ಹೇಳ ಸುಳ್ಳು ಹೇಳ, ಆ ತರ ಪರಿಸ್ಥಿತಿ ಸಿಗಾಕಬಿಟ್ಟಿದೀನಿ ನಾನು. ನೀರಿನ ಕುಡಿಯಕ್ ನೀರಿಲ್ಲ ಮಗ. ಈ ಬೇಸಿಗೆ ಬಂದ್ಬಿಟ್ರೆ ಆ ತರ ಸಮಸ್ಯೆ ಆಗ್ಬಿಟ್ಟಿದೆ ಕಣೋ. ಎಲ್ಲಿಗೆ ಹೋಗಿ ಯಾರ ಹತ್ರ ಕೇಳೋದು ಅನ್ನೋದೇ ಗೊತ್ತಾಗ್ತಿಲ್ಲ. ಆ ತರ ಮಗ, ನಮ್ಮೂರಲ್ಲೂ ಇದೇ ಸಮಸ್ಯೆ ಕಣೋ. ಬಾರ, ಇಲ್ಲಿ ಯಾರೋ ಸ್ವಾಮೀಜಿ ಅವರಂತೆ, ಪರಿಹಾರ ಸಿಗುತ್ತೆ, ನೋಡ್ಕೊಂಬರೋಣ. ಹೌದಾ? ಓ, ಇಲ್ಲಿ ಯಾರೋ ಸ್ವಾಮೀಜಿಗಳು ಬೇರೆ ಇದಾರೆ. ಬರ್ರಿ. ಅದೇ ಅದೇ ಇವರು ಇಲ್ಲೇ ಅವ್ರೆ ಇದೇ ಸ್ವಾಮೀಜಿ. ಬಹಳ ಸಿದ್ಧಿ ಸ್ವಾಮಿಗಳು, ಬಹಳ ಸಿದ್ಧಿ ಪುರುಷ ತರ ಕಾಣ್ತಾವ್ರೆ. ನಮ್ ಸಮಸ್ಯೆಗೆ ಇವರೇ ಕರೆಕ್ಟ್ ಆಗಿ ಪರಿಹಾರ. ಸ್ವಾಮಿಗಳೇ, ಊರಿಂದ ದಂಡೋಪದಂಡವಾಗಿ ತಮ್ಮ ಸಮಸ್ಯೆಗಳು ಹೇಳ್ಕೊಳ್ಳೋದಕ್ಕೆ ಗೊತ್ತಾವ್ರಿ. ಹುಡುಗರ ಎಲ್ಲರೂ ಕೂಡ ಒಬ್ರೊಬ್ರಾಗೆ ಬಂದು ನಿಮ್ ಕಷ್ಟಗಳನ್ನ ಹೇಳ್ಕೊಳ್ಳಿ. ಯಾರು ಕೂಡ ಗದ್ದಲ ಮಾಡ್ಬೇಡ್ರಪ್ಪ. ಎಲ್ಲರೂ ಕೂಡ ಒಬ್ರೊಬ್ರಾಗೆ ಬನ್ನಿ. ಓಂ ಓಂ ಪಶಾನರುದ್ರ ಸ್ವಾಮೀಜಿ. ಓಂ ಓಂ ಪಶಾನರುದ್ರ ಸ್ವಾಮೀಜಿ. ಓಂ ಓಂ ಪಶಾನರುದ್ರ ಸ್ವಾಮೀಜಿ. ಸ್ವಾಮಿಗಳೇ, ಬಹಳಷ್ಟು ಜನ ಭಕ್ತರು ನಿಮ್ಮನ್ನ ಅರಸಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ದಾರಿ ತೋರಿಸ್ಬೇಕು. ಸ್ವಾಮಿಗಳೇ, ನಮ್ಮೂರಲ್ಲಿ ರೋಡ್ ಐತೆ, ಆದ್ರೆ ರೋಡ್ ತರ ಇಲ್ಲ. ಸ್ಕೂಲ್ ಐತೆ, ಸ್ಕೂಲ್ ತರ ಇಲ್ಲ. ಯಾಕೆಂದ್ರೆ ಸ್ಕೂಲ್ ಎಲ್ಲಾ ಬಿದ್ದೋಗೈತೆ, ರೋಡ್ ಎಲ್ಲಾ ಕಿತ್ತೋಗ್ಬಿಟ್ಟೈತೆ. ನಾವು ಅಪ್ಪನ ಕಾಲದಿಂದ ಓಟ್ ಹಾಕಿ 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 ನಂಗಂತೂ ಸಾಕಾಗೋಗೈತೆ. ಇದಕ್ಕೊಂದ್ ಸಮಸ್ಯೆಗೆ ಪರಿಹಾರ ನೀವೇ ಕೊಡ್ಬೇಕು ಸ್ವಾಮಿಗಳೇ. ನಿಮ್ಮನ್ನೇ ಬಂದಿದೀವಿ ಸ್ವಾಮಿಗಳೇ. ಸ್ವಾಮಿಗಳೇ ನಮಸ್ಕಾರ. ನಮ್ಮೂರಲ್ಲಿ ಬಹಳ ಸಮಸ್ಯೆಗಳು ಆಗ್ಬಿಟ್ಟಿದೆ ಗುಡಿ. ಜೀವನದಲ್ಲಿ ನೆಮ್ಮದಿ ಇದೆ, ಆದ್ರೆ ಊರಲ್ಲಿ ನೆಮ್ಮದಿ ಇಲ್ಲ. ಏನ್ ಮಾಡೋಣ, ಮೂಲಭೂತ ಸೌಕರ್ಯಗಳೇ ಇಲ್ಲ ನಮ್ಮೂರಲ್ಲಿ. ಹಂಗಾಗೋಗ್ಬಿಟ್ಟಿದೆ. ಹೇಳಕ್ ಮಾತ್ರ ಗ್ರಾಮ ಪಂಚಾಯತಿ ಊರುಗಳೇ, ಮೂಲಭೂತ ಸೌಕರ್ಯನೇ ಇಲ್ಲ. ಇವಾಗ ಬೇಸಿಗೆ ಬಂದ್ರೆ ನೀರಿನ ಸಮಸ್ಯೆ ಬಹಳ ಸಮಸ್ಯೆ ಗುಡೆ. ನಮ್ ಜಿಲ್ಲೆಯಲ್ಲಿ ನೀರಿದೆ, ಡ್ಯಾಮ್ ಇದೆ, ಆದ್ರೆ ನಮ್ಮೂರಿಗೆ ನೀರಿಲ್ಲ. ಆ ತರ ಸಮಸ್ಯೆ ಗುರುಗಳೇ. ನೀವೇ ಇದಕ್ಕೊಂದು ನನಗೊಂದು ಪರಿಹಾರ ಕೊಡ್ಬೇಕು ನನ್ನ ಸಮಸ್ಯೆಗೆ. ಸ್ವಾಮಿಗಳೇ,
ನಮ್ಮ ಮನೆ ಮುಂದೆನೆ ಕಸ ತಂದಾಗ್ತದೆ ಸ್ವಾಮಿ. ಕಸದ ರಾಶಿನೇ ಬಿದ್ದೈತೆ, ಮನೆಯಲ್ಲಿ ವಾಸ ಮಾಡಕ್ಕಾಗ್ತಿಲ್ಲ. ದಯವಿಟ್ಟು ಏನಾದ್ರೂ ಒಂದು ಪರಿಹಾರ ಮಾಡ್ಕೊಡಿ ಸ್ವಾಮಿಗಳೇ. ನಮ್ಮೂರಲ್ಲಿ ಆಸ್ಪತ್ರೆಗಳಿದೆ, ವೈದ್ಯರೇ ಇಲ್ಲ, ಜನ ಎಲ್ಲ ನರಳುತ್ತಾ ಇದ್ದಾರೆ ರೋಗ ಬಂದು. ಇದಕ್ಕೆ ಏನಾದ್ರು ಪರಿಹಾರ ಹೇಳಿ ಸ್ವಾಮಿಗಳೇ. ಸ್ವಾಮಿಗಳೇ, ಇವ್ರ ಸಮಸ್ಯೆಗಳಿಗೆಲ್ಲ ನೀವೇ ಪರಿಹಾರ ಕೊಡಬೇಕು ಸ್ವಾಮಿಗಳೇ. ನಿಮ್ಮನೆ ನಮ್ ಬಂದಿದ್ದಾರೆ. ಆಹಾ, ಎಂತ ಪ್ರಶ್ನೆ ಕೇಳಿದಿರಿ. ಹೌದು, ನಿಮ್ಮ ಸಮಸ್ಯೆಗಳಿಗೆ ನೀವೇ ಕಾರಣ. ಏಕೆಂದರೆ ನಿಮಗೆಲ್ಲ ಪ್ರಜಾಪ್ರಭುತ್ವ ಎಂದರೆ ಏನು ಅಂತ ಅರಿವಿಲ್ಲ, ಸಂವಿಧಾನದ ಜ್ಞಾನವಿಲ್ಲ. ಮತ್ತೆ ನಿಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮ ಕೈಯಲ್ಲಿದೆ ಅನ್ನೋ ಒಂದು ಅರಿವು ನಿಮಗಿಲ್ಲ. ನಿಮ್ಮ ನಾಯಕರುಗಳು ನಿಮ್ಮ ಊರಿಗೆ ಬಂದಾಗ ನೀವುಗಳು ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕಿ, ಅವರನ್ನ ದೊಡ್ಡ ದೊಡ್ಡ ಹಾರ ಹಾಕಿ, ಅವರನ್ನ ಬರ್ಮಾಡ್ಕೊಂಡು, ಅವ್ರಿಗೆ ಪಟಾಕಿ ಹೊಡೆದು, ಇದೆಲ್ಲ ದೊಡ್ಡ ದೊಡ್ಡಾಗಿ ಖರ್ಚು ಮಾಡಿ, ಇದನ್ನೆಲ್ಲದಕ್ಕೂ ಕಾರಣಗಳು ನೀವೇನಪ್ಪ. ಅದೇ ಫ್ಲೆಕ್ಸ್ಗಳಲ್ಲಿ ನಿಮ್ಮ ಊರಿನ ಸಮಸ್ಯೆಗಳನ್ನ ಹಾಕಿ, ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ನೀವು ಓಟ್ ಹಾಕಿ ಕೆಲಸಕ್ಕೆ ಇಟ್ಕೊಂಡಿರುವಂತ ಒಬ್ಬ ಕಾರ್ಮಿಕರನ್ನ, ಅಂದರೆ ನಿಮ್ಮ ಕೆಲಸಗಾರರನ್ನ ನೀವೇ ಪ್ರತಿ ದಿವಸ ಹಾರಗಳನ್ನ ಹಾಕಿ ಸ್ವಾಗತ ಮಾಡಿದಂತೆ. ಇದು ಒಂಥರ ಹಾಸ್ಯಾಸ್ಪದ ಆಗೋದಿಲ್ವೇ? ಈ ಪ್ರಜಾಪ್ರಭುತ್ವದಲ್ಲಿ ನಿಜವಾದ ಮಾಲೀಕ ನೀನೇ ಕಣಪ್ಪ. ನೀನೇ ಇದಕ್ಕೆ ಪಾಲುದಾರಿಕೆ ಮತ್ತು ಮಾಲೀಕ. ಈ ತರ ಮಾರ್ಕೊಳ್ಳೋದ್ರಿಂದನೇ ನಾಯಕರುಗಳು ಸೃಷ್ಟಿ ಆಗ್ತಾ ಇದ್ದಾರೆ, ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ. ದೊಡ್ಡ ದೊಡ್ಡ ನಾಯಕರುಗಳನ್ನ ನೀವೇ ಉತ್ಪತ್ತಿ ಮಾಡ್ತಾ ಇದ್ದೀರಿ. ಸೊ ಅವಾಗ ನಿಮ್ಮ ಒಂದು ಸಮಸ್ಯೆ ಬೆಟ್ಟದಂತೆ ಕಾಣುತ್ತದೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಲ್ವೇ? ಇದು ನಿಮ್ದೇ ತಪ್ಪಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂತ ಅದ್ಭುತವಾದ ಸಂವಿಧಾನ ಕೊಟ್ಟಿದ್ದಾರೆ, ನಿಮ್ಗಳಿಗೆ ಅದರ ಅರಿವು ಇಲ್ಲ. ಅದೇ ನಿಮ್ಮ ಸಮಸ್ಯೆಗೆ ಮೂಲ ಕಾರಣ. ನೋಡ್ರಪ್ಪ, ದೊಡ್ಡ ದೊಡ್ಡ ಮಹಾನೀಯರು, ಮಹಾನುಭಾವರು ಆಗಲೇ ಈ ಒಳ್ಳೊಳ್ಳೆ ವಿಚಾರಗಳನ್ನ ತಿಳಿಸಿದ್ದಾರೆ. ಆದ್ರೆ ಇದುವರೆಗೂ ಯಾರು ಪಾಲನೆ ಮಾಡ್ತಾ ಇಲ್ಲ. ಇದು ತಪ್ಪಲ್ವಾ? ಇದು ಸರಿ ಮಾಡ್ಕೊಬೇಕಾಗಿರೋ ಜವಾಬ್ದಾರಿ ನಮ್ದೇ ಅಲ್ವೇನ್ರಪ್ಪ? ನಾವೆಲ್ಲರೂ ಬದಲಾಗಬೇಕು, ಪ್ರಜ್ಞಾವಂತರಾಗಬೇಕು. ಪ್ರತಿಯೊಂದು ಸಮಸ್ಯೆಗೂ ನಾವು ಜವಾಬ್ದಾರಿ ತಗೊಂಡಾಗ ಮಾತ್ರ ಒಂದು ಪರಿಹಾರ ಕಂಡ್ರಪ್ಪ. ಆಹಾ, ಎಂತ ಮಾತುಗಳು ಸ್ವಾಮೀಜಿಗಳ್ದು. ಎಂತ ಅದ್ಭುತವಾದ ಮಾತಾಡಿದ್ರು ಮಗ. ನಡಿ ಫಸ್ಟ್ ಸಂವಿಧಾನ ಓದ್ಕೊಂಡು ಸಂವಿಧಾನ ತಿಳ್ಕೊಳ್ಳೋಣ. ಅದು ನಾವು ಮಾಡೋಕ್ ಮೊದಲನೇ ಕೆಲಸ. ಇಲ್ಲಿ ಸರಿ, ಇನ್ಮೇಲಾದ್ರು ಒಳ್ಳೆ ವ್ಯಕ್ತಿಗಳು ಓಟ್ ಹಾಕಿ ಕೆಲಸ ಮಾಡಿಸ್ಕೊಳಕ್ ಕಲಿಯ ನಡೀರಪ್ಪ. ಫಸ್ಟ್ ಸಂವಿಧಾನ ಅಂದ್ರೆ ಏನು ಅರ್ಥ ಮಾಡ್ಕೊಂಡು ಸಂವಿಧಾನದ ಬುಕ್ ನ ಓದೋಣ ನಡಿ ಫಸ್ಟ್. ಅದೇ ನಮ್ಮ ಸಮಸ್ಯೆಗಳ ಅಲ್ಲೇ ಪರಿಹಾರ ಇದೆ. ಬಾ. ಹ್ಞೂ ನೋಡ, ಇನ್ಮೇಲೆ ವ್ಯಕ್ತಿ ಬಿಟ್ಟು ವಿಚಾರಕ್ಕೆ ಓಟ್ ಹಾಕಿ ಕೆಲಸ ಮಾಡಿಸ್ಕೊಳಕ್ ನಡೀರಿ. ಇಷ್ಟಿನ ಮತದಾನ ಮೌಲ್ಯನೇ ಗೊತ್ತಿರ್ಲಿಲ್ವಲ್ಲೋ, ಅದು ನಮ್ಮ ಸಮಸ್ಯೆ. ಬಾ, ನಿಜ ಕಣಣ, ನೀನ್ ಹೇಳಿದ್ ನಿಜ. ಮತದಾನದ ಮೌಲ್ಯ ತಿಳ್ಕೊಳ್ಳೋಣ ಬಾಗುರು. ನಮಗೆ ಅದೇ ಅರಿವಿರ್ಲಿಲ್ಲ, ನಮಗೆ ಅದೇ ಆಗಿರೋದು ನಮ್ಮ ಸಮಸ್ಯೆ. ಮೂರು ದಿನದ ಸಂತೆ ನಗುತ್ತ ಮಾಡಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು.